ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಕಲಬುರಗಿ ವಿಭಾಗ. ಈಗಾಗಲೇ ನಾನು ಇದೇ ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗದ ಬಗ್ಗೆ ಮಾತನಾಡಿದ್ದೇನೆ. ಇದರ ಮುಂದುವರಿದ ಭಾಗ 3ನೇ ವಿಭಾಗ, ಅದೇ ನಮ್ಮ ಕಲಬುರಗಿ ವಿಭಾಗ ಅಂತ ನೋಡ್ತೀವಿ. ಇಲ್ಲಿರ್ತಕ್ಕಂಥ ಒಂದಷ್ಟು ಕಲಬುರಗಿ ವಿಭಾಗದ ಹಿನ್ನೆಲೆಯನ್ನು ನೋಡ್ತೀವಿ. ಇಲ್ಲಿ ಯಾರ ಆಳ್ವಿಕೆ ಮಾಡಿದ್ರು ಅಂತ ಹೇಳಿ ನೋಡ್ತೀವಿ. ಅಷ್ಟೇ ಅಲ್ಲ, ಈ ಪ್ರದೇಶದಲ್ಲಿ ಒಂದಷ್ಟು ಮುಖ್ಯವಾದ ಘಟನೆಗಳು ನಡೀತಾವ, ಅವುಗಳ ಕುರಿತು ನಾನು ಮಾತನಾಡ್ತೀನಿ. ಅದರ ಜೊತೆಗೆ ಅದರ ಮುಂದುವರಿದ ಭಾಗವನ್ನ ನೋಡಿದಾಗ ಯಾವ್ಯಾವ ರಾಜರು ಏನೇನು ಕೆಲಸಗಳನ್ನು ಮಾಡಿದ್ರು ಇಲ್ಲಿ ಅಂತೇಳಿ ನಾವು ನೋಡ್ಬೋದು, ಏನ್ ಸಾಧನೆ ಮಾಡಿದ್ರು ಅಂತೇಳಿ ನಾವಿಲ್ಲಿ ಗಮನಿಸಬಹುದು. ಸೊ ಹಾಗಾಗಿ ಇದರ ಮುಂದುವರಿದ ವಿಚಾರಗಳನ್ನು ನೋಡಿದಾಗ ಕಲಬುರಗಿ ವಿಭಾಗವು 7 ಜಿಲ್ಲೆಗಳನ್ನು ಒಳಗೊಂಡತಿ. ಎಷ್ಟು ಹೇಳ್ರಿ? 7 ಜಿಲ್ಲೆಗಳನ್ನ ಒಳಗೊಂಡಿದೆ ಅಂತ ನೋಡ್ತೀವಿ. ಅದಾದ ನಂತರ ಆ 7 ಜಿಲ್ಲೆಗಳು ಯಾವುವು ಅಂತ ನೋಡಿದಾಗ ಕೊಪ್ಪಳ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬಳ್ಳಾರಿ, ವಿಜಯನಗರ, ಹಾಗೆ ರಾಯಚೂರು, ಯಾದಗಿರಿ, ಕಲಬುರ್ಗಿ ಅಂತೇಳಿ 7 ಜಿಲ್ಲೆಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ತೀವಿ. ಈ 7 ಜಿಲ್ಲೆಗಳನ್ನ ಒಳಗೊಂಡಂತೆ ಒಂದು ಕಲಬುರ್ಗಿ ವಿಭಾಗ. ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಕರ್ನಾಟಕದಲ್ಲಿ ಈ ರೀತಿ 4 ವಿಭಾಗಗಳು ಮಾಡ್ಕೊಂತೀವಿ. ಅದರ 3ನೇ ಒಂದು ಅಂಶ ಯಾವುದು ಅಂತ ಕೇಳಿದ್ರೆ ಕಲಬುರ್ಗಿ ವಿಭಾಗ ಅಂತ ನೋಡ್ತೀವಿ. ಆಮೇಲೆ ಇಲ್ಲಿ ಒಂದಷ್ಟು ಗಮನಿಸಿದಾಗ ಈ ಕಲಬುರಗಿ ವಿಭಾಗದಲ್ಲಿರ್ತಕ್ಕಂತಹ ರಾಯಚೂರನ್ನ 1997 ಒಳಗ ವಿಭಾಗ ಮಾಡಿ ಕೊಪ್ಪಳ ಜಿಲ್ಲೆಯನ್ನ ಏನ್ ಮಾಡ್ತಾರಪ್ಪ ಅಂತ ಸೃಷ್ಟಿ ಮಾಡ್ತಾರೆ. 1997 ಒಳಗ ರಾಯಚೂರು ಜಿಲ್ಲೆಯನ್ನ ವಿಭಜಿಸಿ ವಿಭಾಗ ಮಾಡಿ ಕೊಪ್ಪಳ ಜಿಲ್ಲೆಯನ್ನ ಸೃಷ್ಟಿ ಮಾಡಿರುವುದನ್ನು ಗಮನಿಸಬಹುದು. ಅದೇ ರೀತಿ 2009 ಡಿಸೆಂಬರ್ 31ರಂದು ಇದೇ ಕಲಬುರಗಿ ಜಿಲ್ಲೆಯನ್ನ ವಿಭಾಗ ಮಾಡಿ ಯಾದಗಿರಿ ಜಿಲ್ಲೆಯನ್ನ ಸೃಷ್ಟಿ ಮಾಡ್ತಾರೆ. ಡಿಸೆಂಬರ್ 31, 2009ರಂದು ಕಲಬುರಗಿ ಜಿಲ್ಲೆಯನ್ನ ವಿಭಾಗ ಮಾಡಿ ಯಾದಗಿರಿ ಜಿಲ್ಲೆಯನ್ನ ಸೃಷ್ಟಿ ಮಾಡಿರೋದನ್ನ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ ಅಕ್ಟೋಬರ್ 2, 2021ರಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದೇ ಬಳ್ಳಾರಿ ಜಿಲ್ಲೆಯನ್ನ, ಯಾವ ಜಿಲ್ಲೆಯನ್ನ? ಬಳ್ಳಾರಿ ಜಿಲ್ಲೆಯನ್ನ ವಿಭಾಗ ಮಾಡಿ ವಿಜಯನಗರ ಜಿಲ್ಲೆ ಅಂತೇಳಿ ಈಗ 31ನೇ ಜಿಲ್ಲೆಯನ್ನ ನಾವು ನೋಡ್ತೀವಿ. ಕರ್ನಾಟಕದ ಒಟ್ಟು 31 ಜಿಲ್ಲೆಗಳಲ್ಲಿ ಈಗ ಕೊನೆಯದಾಗಿ ನಮ್ಮ ಜಿಲ್ಲೆ ಸೃಷ್ಟಿಯಾದ ಯಾವುದಪ್ಪ? ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆ ಅಂತ ಕೇಳಿದ್ರೆ ಅದು ವಿಜಯನಗರ ಜಿಲ್ಲೆ ಅಂತೇಳಿ ನಾವು ಗಮನಿಸಬಹುದು. ತದನಂತರ ಇದರ ಹಿನ್ನೆಲೆ ನೋಡಿದಾಗ ಪ್ರಾಚೀನ ಬೌದ್ಧ ಸ್ತೂಪ ಕಂಡು ಬರ್ತದೆ ಸನ್ನತಿ ಒಳಗ. ಸನ್ನತಿ ಅನ್ನುವಂಥ ಒಂದು ಸ್ಥಳದೊಳಗ, ಇದೇ ವಿಭಾಗದ ಸನ್ನತಿ ಒಳಗ ಪ್ರಾಚೀನ ಬೌದ್ಧರ ಸ್ತೂಪ ಕಂಡು ಬರ್ತದೆ ಒಂದೇದು. ಆಮೇಲೆ 8ನೇ ಶತಮಾನದಲ್ಲಿ, ಕ್ರಿಸ್ತಶಕ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ಮಾಡ್ತಾರ ಈ ಕಲಬುರಗಿ ವಿಭಾಗದಲ್ಲಿ. ಅವರು ಈ ರಾಜಧಾನಿ ಅಂದ್ರೆ ಕಲಬುರಗಿ ಜಿಲ್ಲೆಯ ಮಳಖೇಡ ಅಂತ ಅಥವಾ ಮಾನ್ಯಕೇಟ ಅಂತೂ ಕರೀತಾರೆ. ಈ ಮಾನ್ಯಕೇಟ ಅಥವಾ ಮಳಖೇಡ ಅನ್ನುವಂಥ ಒಂದು ಸ್ಥಳವನ್ನ ಅವರು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಷ್ಟ್ರಕೂಟರು ಇದೇ ಕಲಬುರಗಿ ವಿಭಾಗವನ್ನ ಆಳ್ತಾರೆ, ಕಲಬುರಗಿ ವಿಭಾಗದಲ್ಲಿ ಆಳ್ವಿಕೆ ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತ ಅಂಶ. ನಂತರ ಚಾಲುಕ್ಯರು ಬರ್ತಾರೆ, ಕಲ್ಯಾಣ ಚಾಲುಕ್ಯರು. ಇವರು ಕಲ್ಯಾಣವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಬೀದರ್ ಜಿಲ್ಲೆಯ ಕಲ್ಯಾಣ ಅಂತ ಬರ್ತದೆ, ಬಸವ ಕಲ್ಯಾಣ ಅಂತ ಬರ್ತದೆ. ಆ ಕಲ್ಯಾಣವನ್ನೇ ರಾಜಧಾನಿಯಾಗಿ ಮಾಡ್ಕೊಂಡು ಇವರು ಆಳ್ವಿಕೆ ಮಾಡ್ತಾರೆ. ಆಮೇಲೆ ವಿಜಯನಗರ ಆಳ್ವಿಕೆ ಬರ್ತದೆ 1336 ಒಳಗೆ ವಿಜಯನಗರ ಆಳ್ವಿಕೆ ಬರ್ತದೆ. ಇವರು ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹರಿಹರ, ಹಕ್ಕ, ಬುಕ್ಕ, ಮಾರಪ್ಪ ಅಂತೇಳಿ ಮುದ್ದಪ್ಪ ಅಂತ ಬರ್ತಾರೆ. ಇವರೆಲ್ಲರೂ ಕೂಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಾಮ್ರಾಜ್ಯವನ್ನು ಕಟ್ತಾರ 1336 ಒಳಗ. ಆ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ, ಅವರ ರಾಜಧಾನಿ ಹಂಪಿ ಆಗಿತ್ತು ಅಂತೇಳಿ ನೋಡ್ತೀವಿ. ಈ ಹಂಪಿಯು ಸಹ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದ. ಅದು ಈ ಸದ್ದ ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇನ್ನು ಕಲಬುರಗಿ ಜಿಲ್ಲೆ ಇನ್ನೊಂದು ಯಾವ್ದು ಹೇಳ್ರಿ? ಕಲಬುರಗಿ ಜಿಲ್ಲೆ. ಕಲಬುರಗಿ ನೋಡಿದಾಗ ಇಲ್ಲಿ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಇದೇ ಕಲಬುರಗಿ ಏನಪ್ಪಾ ಅಂದ್ರೆ ನಿಜಾಮ, ಅಲ್ಲಿ ಹೈದರಾಬಾದ್ ನಿಜಾಮ ಅಂತಿದ್ದ, ಮುಸ್ಲಿಂ ಸಮುದಾಯದ ರಾಜ ಆತ, ಸುಲ್ತಾನ ಆತ ಆಳ್ವಿಕೆ ಮಾಡ್ತಿದ್ದ ಅಂತ. ಇನ್ನು 1948 ನೋಡಿದಾಗ ಇದೇ ಹೈದರಾಬಾದ್ ಪ್ರದೇಶವನ್ನ ಯಾರಪ್ಪ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ನೇತೃತ್ವದೊಳಗ ಇದನ್ನು ನಮ್ಮ ಭಾರತ ದೇಶದಲ್ಲಿ ವಿಲೀನಗೊಳಿಸ್ಕೊಳ್ತಾರೆ. ಯಾವುದನ್ನ? ಹೈದರಾಬಾದ್ ನಿಜಾಮನ ಭೂ ಪ್ರದೇಶವನ್ನ ಅಥವಾ ಹೈದರಾಬಾದ್ ನಿಜಾಮನ ಒಂದು ಪ್ರಾಂತ್ಯವನ್ನ, ಹೈದರಾಬಾದ್ ಪ್ರದೇಶವನ್ನ ನಮ್ಮ ಭಾರತ ದೇಶದ ಒಂದು ಭೂ ಪ್ರದೇಶದಲ್ಲಿ ಗಡಿಯಲ್ಲಿ ಸೇರಿಸಿಕೊಳ್ತಾರೆ. ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ, ಅವರ ನೇತೃತ್ವದೊಳಗೆ ಈ ರೀತಿ ಆಗ್ತದೆ. ಇನ್ನು ಸುರಪುರ ವೆಂಕಟಪ್ಪ ನಾಯಕ ಅಂತೇಳಿ ಬರ್ತಾನೆ.
ಅವರಪ್ಪ ಕೃಷ್ಣಪ್ಪ ನಾಯಕ ತೀರಿಕೊಂಡ ನಂತರ ಅಧಿಕಾರಕ್ಕೆ ಬಂದವ ಯಾರಪ್ಪ ಅಂದ್ರೆ ಸುರಪುರ ವೆಂಕಟಪ್ಪ ನಾಯಕ. ಶಿಕ್ಷಣವಂತನಾಗಿದ್ದ, ಇಂಗ್ಲಿಷ್ ಬಲ್ಲವನಾಗಿದ್ದ, ಬುದ್ಧಿವಂತನಾಗಿದ್ದ, ಮೇಧಾವಿಯಾಗಿದ್ದ. ಈತ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಮಾಡ್ತಾನ ವೆಂಕಟಪ್ಪ ನಾಯಕ. ಆದರೆ ಇದೇ ಹೈದರಾಬಾದ್ ನಿಜಾಮನ ಕುತಂತ್ರಕ್ಕೆ ಏನ್ ಮಾಡ್ತಾನಂತ ಆತ ಪ್ರಾಣ ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾವಿಲ್ಲಿ ನೋಡಬಹುದು ಅಂತ. ನಂತರ ಹೈದರಾಬಾದ್ ವಿಮೋಚನಾ ಹೋರಾಟ ಅಂತ. ಏನ್ ಹೈದರಾಬಾದ್ ವಿಮೋಚನಾ ಹೋರಾಟ ಅಂದ್ರೆ ಹೈದರಾಬಾದವನ್ನು ಅಲ್ಲಿ ಜನ ಎಲ್ಲ ಅದನ್ನ ನಮ್ಮ ಭಾರತ ದೇಶದ ಭೂ ಪ್ರದೇಶದಲ್ಲಿ ಗಡಿಯಲ್ಲಿ ಸೇರಿಸಬೇಕು ಅನ್ನುವ ಅವರ ಆಶೆ ಆಗಿತ್ತು. ಆದ್ರೆ ಆ ಹೈದರಾಬಾದ್ ನಿಜಾಮನ ಮನಸ್ಥಿತಿ ಹಂಗಿರಲಿಲ್ಲ, ಸ್ವತಂತ್ರವಾಗಿ ಉಳಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಆತನಿಗಿತ್ತು. ಆದ್ರೆ ಅಲ್ಲಿ ಜನ ಎಲ್ಲ ಹೋರಾಟ ಮಾಡಿ ಹೈದರಾಬಾದ್ ವಿಮೋಚನೆ ಮಾಡಬೇಕು, ಅದನ್ನ ಹೇಗಾದ್ರೂ ಮಾಡಿ ಅದನ್ನು ಭಾರತದಲ್ಲಿ ವಿಲೀನಗೊಳಿಸಿಕೊಳ್ಬೇಕು, ನಾವು ಭಾರತೀಯರಾಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅಲ್ಲಿ ಜನಕ್ಕಿದ್ದರ ಪರಿಣಾಮದಿಂದ ಸರ್ದಾರ್ ಶರಣಗೌಡ ಇನಾಮದಾರ್ ಇರ್ಬೋದು, ಶಿವಮೂರ್ತಿ ಅಳವಂಡೆ ಇರ್ಬೋದು, ಇನ್ನೂ ಹಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಸೇರ್ಕೊಂಡು ಹೈದರಾಬಾದ್ ವಿಮೋಚನಾ ಹೋರಾಟವನ್ನು ಮಾಡ್ತಾರೆ. ಇದರ ಪರಿಣಾಮವಾಗಿ ಹೈದರಾಬಾದ್ ಸೆಪ್ಟೆಂಬರ್ 17, 1948ರಲ್ಲಿ ಭಾರತದಲ್ಲಿ ವಿಲೀನವಾಗ್ತದೆ. ಇದರ ನೇತೃತ್ವವನ್ನ ಇವರು ವಹಿಸಿಕೊಂಡಿರ್ತಾರ ಸ್ಥಳೀಯವಾಗಿ ಅಥವಾ ಆ ಭೂಪ್ರದೇಶದಲ್ಲಿರ್ತಕ್ಕಂಥ ನಾಯಕರವರು. ಆದರೆ ಭಾರತದ ಆಗಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಅವರು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನು ಭಾರತದಲ್ಲಿ ವಿಲೀನಗೊಳಿಸಿಕೊಳ್ತಾರೆ 1948ರಲ್ಲಿ. ಹಾಗಾಗಿ ಇಲ್ಲಿ ಒಂದು ಗಮನಿಸಬೇಕು, ರಜಾಕರ್ ಅಂತ ಬರ್ತಾರೆ, ನಿಜಾಮನ ಖಾಸಗಿ ಸೈನಿಕರು. ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಸಿಕ್ಕಾಪಟ್ಟಿ ಬಹಳಷ್ಟು ಕಷ್ಟ ಕೊಟ್ಟಿರ್ತಾರೆ, ಬಹಳ ಹಿಂಸೆ ಮಾಡ್ತಾ ಇರ್ತಾರೆ. ಈ ಹಿಂಸೆನ ತಾಳಾರ್ಕಾಗಿ ಅಲ್ಲಿರ್ತಕ್ಕಂಥ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಹೈದರಾಬಾದ್ ನಿಜಾಮನ ರಜಾಕರನ್ನು ಹೊರದು ಬಿಡುದು ಅಥವಾ ಅವ್ರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದ ಸಹಾಯವನ್ನು ತೆಗೆದುಕೊಂಡು ಸೆಪ್ಟೆಂಬರ್ 17, 1948ರಲ್ಲಿ ಭಾರತದಲ್ಲಿ ಹೈದರಾಬಾದ್ ಭೂಪ್ರದೇಶವನ್ನು ಅಥವಾ ಹೈದರಾಬಾದ್ ಪ್ರಾಂತ್ಯವನ್ನು ಸೇರಿಸೇ ಬಿಡ್ತಾರೆ. ನಂತರ 2012ರಲ್ಲಿ 98ನೇ ತಿದ್ದುಪಡಿಯ ಮೂಲಕ 371J ಅನ್ನುವಂಥ ಒಂದು ಕಲಮನ್ನು ಸೃಷ್ಟಿ ಮಾಡಿ ಆ ಭೂಪ್ರದೇಶದಲ್ಲಿರ್ತಕ್ಕಂಥ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂತಹ ಒಂದಷ್ಟು ಏನು ಜಿಲ್ಲೆಗಳಲ್ಲ, 7 ಜಿಲ್ಲೆಗಳು, ಆ 7 ಜಿಲ್ಲೆಗಳಿಗೆ ಅವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಂತಹ ಭೂಪ್ರದೇಶ ಅಂತ ಗುರುತಿಸಿ ಅವುಗಳಿಗೆ ಹೆಚ್ಚು ಅನುದಾನವನ್ನು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ 98ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತಗೊಂಡು 371J ಅನ್ನುವಂಥ ಒಂದು ಕಲಂ ಸೃಷ್ಟಿ ಮಾಡಿ ಆ ಭೂಪ್ರದೇಶಕ್ಕೆ ಅಥವಾ ಆ ಪ್ರಾಂತ್ಯಕ್ಕೆ, ಆ ಪ್ರದೇಶಕ್ಕೆ ಹೆಚ್ಚು ಅನುದಾನವನ್ನು ಕೊಡುವಂಥ ಒಂದು ಪದ್ಧತಿ ಇತ್ತೀಚೆಗೂ ಈಗಲೂ ಏನಪ್ಪಾ ಅಂದ್ರೆ ನಿರಂತರವಾಗಿ ನಡೆದಿದೆ. ಅವರು ಹೆಚ್ಚು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬೆಳೀಲಿ ಆ ಭೂಪ್ರದೇಶ ಅಂತೇಳಿ ಸರ್ಕಾರ ಇದನ್ನ ಅನುಕೂಲಗಳನ್ನು ಮಾಡಿಕೊಟ್ಟದೆ. ಒಂದು ನಾವು ಗಮನಿಸ್ಬೇಕಿಲ್ಲಿ, ಇದೇ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರಸ್ತುತ ಏನಂತ ಕರಿತೀವಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಏನ್ ಕರಿತೀವಿ? ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಅಂದ್ರೆ ಹಾಗಾಗಿ ಇದಕ್ಕೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ತೆಗೆದ ಇತ್ತೀಚೆಗೆ ಅದನ್ನ ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಸರಿಟ್ಟಾರೆ. ಯಾಕೆ ಕಲ್ಯಾಣ ಕರ್ನಾಟಕ ಅಂತಿದ್ರೆ ಆ ಭೂಪ್ರದೇಶದಲ್ಲಿ ಅಥವಾ ಆ ಒಂದು ಬೀದರ್ ಜಿಲ್ಲೆಯ ಕಲ್ಯಾಣದೊಳಗ ಬಸವಣ್ಣವರು ಅನುಭವ ಮಂಟಪವನ್ನು ಕಟ್ಟಿದ್ರು. ಅವರು ಕಟ್ಟಿ ಆ ಭೂಪ್ರದೇಶದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಹೆಚ್ಚು ಉನ್ನತವಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ಜನರಿಗೆ ಬಿತ್ತಿದ್ರು. ಸೊ ಈ ನೆಲೆಗಟ್ಟಿನ ಮೇಲೆ ಅದನ್ನು ಕಲ್ಯಾಣ ಕರ್ನಾಟಕ ಅಂತೇಳಿ ಇತ್ತೀಚೆಗೆ ಅದನ್ನು ಬದಲಾವಣೆ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತೀವಿ. ಇಷ್ಟು ನಾನು ಈ ಎಲ್ಲ ವಿಚಾರಗಳನ್ನ ಅಥವಾ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಅಥವಾ ಕಲಬುರಗಿ ವಿಭಾಗ ಆಗಿರ್ಬೋದು, ಈ ಭೂಪ್ರದೇಶದ ಅಥವಾ ಈ ಪ್ರಾಂತ್ಯದ ಬಗ್ಗೆ ಮಾತಾಡುವಾಗ ಒಂದಷ್ಟು ಹಿನ್ನೆಲೆಗಳನ್ನು ಕುರಿತು ನಾನು ಮಾತನಾಡಿದ್ದೇನೆ. ಇವೆಲ್ಲ ಮುಂಬರುವ ಪರೀಕ್ಷೆಗಳಿಗೆ ಹೆಲ್ಪ್ಫುಲ್ ಆಗಲಿದೆ ಅನ್ನುವಂಥ ಒಂದು ಆಲೋಚನೆಯನ್ನು ನಾನು ಇಟ್ಟುಕೊಂಡಿದ್ದೇನೆ. ಎಲ್ಲರೂ ಈ ವಿಡಿಯೋವನ್ನು ಚೆನ್ನಾಗಿ ಪೂರ್ತಿಯಾಗಿ ನಿರಂತರವಾಗಿ ನೋಡಿ ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ಅದು ಹೆಲ್ಪ್ ಆಗಲಿದೆ, ಸಹಾಯ ಆಗಲಿದೆ ಅಂತ ಹೇಳ್ತಾ ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಮಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರವು, ಶುಭ ಸಂಜೆ.